ನಂದು ಓಟು ಮಿಸ್ ಆಗದೆ. ನಮ್ಮ ಅಪ್ಪ ತೀರೋ 1.5 ವರ್ಷ ಆಗದೆ. ಅವ್ರು ಡಿಲೀಟ್ ಮಾಡಬೇಕು ಹೋಗಿ ನನ್ನದು ಮಾಡಿದ್ದಾರೆ. ನಮ್ಮ ಓಟ್ ಇಲ್ಲ. ಬದುಕಿದ್ದವರನ್ನು ಸಾಯಿಸಿರುವ ಚುನಾವಣಾ ಸಿಬ್ಬಂದಿ ಸತ್ತವರನ್ನು ಬದುಕಿಸಿರುವ ಅಪರೂಪದ ಪ್ರಸಂಗ ಮಳವಳ್ಳಿ ತಾಲೂಕಿನ ದಾಸನದೊಡ್ಡಿ ಗ್ರಾಮದಲ್ಲಿ ನಡೆದಿದೆ. ಹೌದು, ಗ್ರಾಮದ ಮತದಾರರ ಪಟ್ಟಿಯಲ್ಲಿ ಸತ್ತವರ ಅಂದರೆ ಕಾಮೇಗೌಡರ ಹೆಸರಿದೆ. ಆದರೆ ಅವರ ಮಗನ ಹೆಸರು ನಾಪತ್ತೆಯಾಗಿದೆ. ಗ್ರಾಪಂ ಸದಸ್ಯ, ಮಾಜಿ ಅಧ್ಯಕ್ಷೆ ಸೇರಿದಂತೆ 45ಕ್ಕೂ ಹೆಚ್ಚು ಜನರ ಹೆಸರು ಮತದಾರ ಪಟ್ಟಿಯಲ್ಲಿ ಡಿಲೀಟ್ ಆಗಿದೆ. ಅಂದರೆ ಮೃತಪಟ್ಟವರನ್ನು ಅಥವಾ ಮದುವೆಯಾಗಿ ಗಂಡನ ಮನೆಗೆ ಹೋಗುವ ಹೆಣ್ಣು ಮಕ್ಕಳ ಹೆಸರನ್ನು ಡಿಲೀಟ್ ಮಾಡಲಾಗುತ್ತೆ. ಆದರೆ ಇಲ್ಲಿ ಉದ್ದೇಶಪೂರ್ವಕವಾಗಿ JDS ಬೆಂಬಲಿತರ ಹೆಸರನ್ನು ಡಿಲೀಟ್ ಮಾಡಲಾಗಿದೆ ಎಂದು ಆಕ್ರೋಶಗೊಂಡ ಜನತೆ ಮಳವಳ್ಳಿ ಕೊಳ್ಳೇಗಾಲ ಹೆದ್ದಾರಿ ತಡೆದು ಪ್ರತಿಭಟನೆ ನಡೆಸಿದರು. ದೊಡ್ಡಿ ಗ್ರಾಮದ ಸುಮಾರು 40 ಮತಗಳು ಈ ಬಾರಿ ಮಿಸ್ ಆಗಿದೆ. ಈ ಎಂ ಪಿ ಚುನಾವಣೆ ಮಿಸ್ ಆಗಿದೆ. ಕಳೆದ MLA ಚುನಾವಣೆಯಲ್ಲಿ ಇವರೆಲ್ಲ ಮತ ಚಲಾಯಿಸಿದ್ದು ಈ ಬಾರಿ ಮಿಸ್ ಆಗಿದೆ. ಇದು ಉದ್ದೇಶಪೂರ್ವಕವಾಗಿ ತಾಲೂಕು ಪಂಚಾಯಿತಿಯ ತಾಲೂಕು ಮಟ್ಟದ ತಹಸೀಲ್ದಾರ ಒಂದು ಕಚೇರಿಯ ನಿರ್ಲಕ್ಷ್ಯ ಇದು ಕಾಣ್ತಾ ಇದೆ. ಇದು ಉದ್ದೇಶಪೂರ್ವಕವಾಗಿ ಮಾಡಿರೋದು ಅಂತ ಸ್ವಲ್ಪ ಅನುಮಾನ ಮೂಡ್ತಾ ಇದೆ. ಇದರಲ್ಲಿ ಉದ್ದೇಶಪೂರ್ವಕವಾಗಿ ಅಂತಂದ್ರೆ ಇವಾಗ ಕಳೆದ MLA ಎಲೆಕ್ಷನ್ ನಲ್ಲಿ ಇವರೆಲ್ಲ ಮತ ಚಲಾಯಿಸಿದ್ದು ಇವಾಗ ಹಾಲಿ ಸದಸ್ಯರ ಒಂದು ಗ್ರಾಮ ಪಂಚಾಯತಿ ಸದಸ್ಯರ ಯಜಮಾನರು ಏನಿದ್ದಾರೆ ಅವರ ಮತನು ಮಿಸ್ ಆಗಿದೆ ಇಲ್ಲಿ ಚುನಾವಣೆ ಲಿಸ್ಟ್ ಅಲ್ಲಿ. ನಮ್ಮೇಲೆ ದೇಶ ಆದ್ರೆ ಸರ್, ಈಗ ಅಲ್ಲಿ ಏನು MLA ಇದ್ದಾರೆ ಅವ್ರಿಗೆ ಇಲ್ಲಿ ನಮ್ಮ ಊರಿನಲ್ಲಿ ಗ್ರಾಮದಲ್ಲಿ ಮತ ಲೀಡ್ ತಗೋಬೇಕು ಅನ್ನೋ ಒಂದು ಕುತಂತ್ರದಿಂದ ಇಲ್ಲಿ ಏನ್ ಮಾಡಿದ್ದಾರೆ, ನಮ್ಮೂರಲ್ಲಿ ಜಾಸ್ತಿ ಲೀಡ್ ಬಂದಿದ್ದು ಬೇರೆ ಪಕ್ಷಕ್ಕೆ ಹೋಯ್ತಿದ್ರಿಂದ ಅದನ್ನ ಕುತಂತ್ರವಾಗಿ ಈ ತರ ಮಾಡಿದ್ದಾರೆ. ಆಲ್ಮೋಸ್ಟ್ ಆಲು ಇಲ್ಲಿ ಕಾಂಗ್ರೆಸ್ಗೆ ಬೀಳದಿರುವಂತ ಅಭ್ಯರ್ಥಿಗಳನ್ನೇ ನೋಟರಿ ಮಾಡಿ ಅವರು ಮತದಾರನೇ ನೋಟರಿ ಮಾಡಿ ಇದು ಮಾಡಿರೋದು. ಒಂದು 90-95 ಭಾಗ ಬೇರೆ ಪಕ್ಷಕ್ಕೆ ಮತ ಹೋಯ್ತಿದ್ದಂತ ಮತಗಳನ್ನೇ ಅವರು ಮ್ಯೂಟ್ ಮಾಡಿರೋದು. ನಮ್ಮ ತೀರೋಗಿ 1.5 ವರ್ಷ ಆಯ್ತು. ಪರಿಸರ ಪ್ರೇಮಿ ಕಾಮೇಗೌಡರು. ಅದರಿಂದ ನಾನು ಹೇಳ್ತಿರೋದೇನಂದ್ರೆ ನಂದು ಓಟು ಮಿಸ್ ಆಗದೆ. ನಮ್ಮ ಅಪ್ಪ ತೀರೋ 1.5 ವರ್ಷ ಆಗದೆ. ಅವ್ರು ಡಿಲೀಟ್ ಮಾಡಬೇಕು ಹೋಗಿ ನನ್ನದು ಮಾಡಿದ್ದಾರೆ. ಅದಕ್ಕೆ ಇದು ಯಾರು ಹೊಣೆ ಅಂತ ಈಗ ನಾನು ಓಟ್ ಹಾಕೋದು ಹೆಂಗೆ ಅಂತ ಹೇಳ್ಕೊಡ್ಬೇಕು ಸರ್. 1 ವರ್ಷ ಆಗದೆ MLA ಎಲೆಕ್ಷನ್ ಆಗಿ ಇವೆಲ್ಲ ನೋಡ್ಬೇಕು ತಾನೆ, ಇಲ್ಲಿ ಊರಲ್ಲಿ ಗ್ರಾಮದಲ್ಲಿ ಏನಾಯ್ತದೆ ಏನು ಅಂತ ನೋಡ್ಬೇಕು ತಾನೆ. ಮಿಸ್ ಆಗವಲ್ಲ, ಯಾಕಂದ್ರೆ ಈಗ ಶಾಸಕರು ತಪ್ಪು ಮಾಡಿದಾರ, ಇಲ್ಲ ಇವರು ರಾಜಕಾರಣ ಇದು ಮಾಡಿದಾರೆ. ಯಾಕೆ ಹೆಂಗೆ ಮಾಡಿದ್ರು ನಮ್ಮ JDS ಓಟ್ಗಳು ಹಾಕುವಂತ ಓಟ್ ಈ ಥರ ಎಲ್ಲ ನಮಗೆ ಮಿಸ್ ಆಗವಲ್ಲ. ಈಗೆಲ್ಲ ನಾವು ಓಟ್ ಮಾಡಿದ್ವು, ಈಗ ನಮ್ಮ ಎಲ್ಲ ಓಟ್ ಇದಾಗವೆ. ಈಗ ಯಾರು ಹೊಡೆ ಅಂತ ನಾವು ಇದು ಮಾಡ್ತಿದ್ವಿ. ಈಗ ನಮ್ಮ ಓಟ್ ಹಾಕ್ಬೇಕಾಯ್ತಲ್ಲ. ನಮ್ಮ ಓಟ್ ಇಲ್ಲ. ವಿಧಾನಸಭೆ ಹಾಕಿದ್ರಾ? ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ.